ಹಾಫ್ ಬಾಯ್ಲ್ ಮಾಡೋಣ ಅಂತ ಹೋದೆ, ಮೇಲೆ ದೊಡ್ಡದೋಯ್ತು. 15 ಡೇಸ್ ಆಯ್ತು ಅನ್ಕೊಂತೀನಿ, ನಾನು ಊರಿಂದ ಬಂದ್ಮೇಲೆ ಹಾಗೆ ಮಾಡಿರಲಿಲ್ಲ. ಇಲ್ಲಿ ಸಬ್ಸ್ಕ್ರೈಬ್ ಇದೆಯಲ್ಲ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬಂದಿದ್ದೆ ನೋಡಿ, ಫ್ರೀ ಫೈರ್ ಆಡ್ತಾ ಇದ್ದೀನಿ. ನಾನು ಯಾವಾಗ ಟೆರೆಸ್ಗೆ ರೀಲ್ಸ್ ಮಾಡೋಕ್ಕೆ ಬರ್ತೀನೋ ಅವಾಗೆ ಟೆರೆಸ್ ಮೇಲೆ ತುಂಬ ಜನ ಇರ್ತಾರೆ. ಕಂಪ್ನಿ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್. ಬನ್ನಿ ಮನೆಗೆ ಹೋಗಿ ಸ್ಟಾರ್ಟ್ ಮಾಡೋಣ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದೆ ಅಷ್ಟೇ. ಒಂದು 15 ಡೇಸ್ ಆಯ್ತು ಅನ್ಕೊಂತೀನಿ, ನಾನು ಊರಿಂದ ಬಂದಮೇಲೆ ಲಾಗೇ ಮಾಡಿರಲಿಲ್ಲ. ಇವತ್ತು ಲಾಗ್ ಮಾಡ್ತಾ ಇದ್ದೀನಿ. ಬಂದಿದ್ದೆ ನೋಡಿ, ಫ್ರೀ ಫೈರ್ ಆಡ್ತಾ ಇದ್ದೀನಿ. ಆಲ್ಮೋಸ್ಟ್ 2 ಇಯರ್ಸ್ 1 ಇಯರ್ಸ್ ಗ್ಯಾಪ್ ಕೊಟ್ಟಿದ್ವಿ. ಇವಾಗ ಆಡ್ತಾ ಇದ್ದೀನಿ, ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ, ಆಡ್ತಾಯಿದ್ದೀನಿ. ಬನ್ನಿ, ಇನ್ನೂ ಬಂದಿದ್ದೆ ಗೇಮ್ ಆಡ್ತಾಯಿದ್ದೀನಿ ನಾನು. ಮನೆಗೇ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಊಟ ಮಾಡೋಣ. ಗೈಸ್, ಹೀಟ್ರ್ ಹಾಕಿದ್ದೀನಿ ಸ್ನಾನ ಮಾಡೋಕ್ಕೆ. ನಾನು ಗಿವ್ ಅಪ್ ಮಾಡಿಬಿಡೋಣ, ಲಾಗೇ ಮಾಡೋದು ಬೇಡ ಅಂದ್ಕೊಂಡಿದ್ದು. ಹಂಗೆ ಹೋಗ್ತಾ ಹೋಗ್ತಾ ನನಗೂ ಅನಲೈಸ್ ಆಯಿತು, ಗಿವ್ ಅಪ್ ಏನು ಬೇಡ, 100 ಜನ 200 ಜನ ಆದರೂ ನೋಡ್ತಾರೆ. ಸೊ ಮಾನಿಟೈಸೇಷನ್ ಪುಷ್ ಆಗುತ್ತೆ, ಡ್ರಾಪ್ ಮಾಡಿಬಿಟ್ರೆ ಮಾನಿಟೈಸೇಷನ್ ಅಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಲಾಗ್ ಯಾರು ನೋಡ್ತಾ ಇದ್ದೀರಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. 100 ಜನ 200 ಜನ ಯಾರು ನೋಡ್ತೀರಂತ ಗೊತ್ತಾಗ್ತಿಲ್ಲ. ಪ್ಲೀಸ್ ಯಾರ್ಯಾರು ನೋಡ್ತಾ ಇರ್ತೀರೋ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸ್ರುಗಳನ್ನ ಹಾಕ್ಬಿಡಿ, ನೋಡ್ತೀನಿ ನನ್ನ ಲಾಗ್ ಯಾರ್ಯಾರು ನೋಡ್ತವ್ರೆ ಅಂತ. ಬನ್ನಿ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿದರೆ ಊಟ ಮಾಡೋಣ, ಆಮೇಲೆ ಗೇಮ್ ಆಡೋಣ. ಗೈಸ್, ಮರಿದಿರ ಕಮೆಂಟ್ ಮಾಡಿಬಿಡಿ ಯಾರ್ಯಾರು ನೋಡ್ತಾ ಇದ್ದೀರಾ ನಮ್ಮ ಲಾಗ್ ಅಂತ. ಇನ್ಮೇಲೆ ಡೈಲಿ ಲಾಗ್ ಮಾಡೋಣ ಅಂದ್ಕೊತೀನಿ. ಈ ಥರ ಮೋಟಿವೇಶನ್ ಬರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಹಂಗೆ ಡ್ರಾಪ್ ಔಟ್ ಮಾಡಿಬಿಡ್ತೀನಿ. ಟ್ರೈ ಮಾಡ್ತೀನಿ ನಾನು ಮಾಡೋಕ್ಕೆ. ಇಲ್ಲಿ ಸಬ್ಸ್ಕ್ರೈಬ್ ಇದೆಯಲ್ಲ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಟಕ್ ಅಂತ ಫ್ರೆಶ್ ಅಪ್ ಆಗಿ ಟಕ್ ಅಂತ ಬರ್ತೀನಿ ಇವಾಗ. ಗೈಸ್, ರೆಡಿ ಆಗಿಬಿಟ್ಟೆ ಫೈನಲಿ. ಬನ್ನಿ ಇವಾಗ ಹೋಗಿ ಊಟ ಏನು ಮಾಡಿದ್ದಾರೆ ನೋಡೋಣ, ಊಟ ಮಾಡೋಣ. ತುಂಬ ಲೇಟ್ ಆಗಿಬಿಟ್ಟಿದೆ ಗೈಸ್. ಊಟ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ನನಗೆ ಇವಾಗ ನ್ಯಾಪಿಸ್ಕೊಂಡೆ, ನಾನು ಅಲ್ಲೇ ಉಜ್ಜಿಲ್ಲ, ಅದಕ್ಕೆ ಇವಾಗ ಅಲ್ಲಿ ಉಜ್ತಾ ಇದ್ದೀನಿ. ಟೆಕ್ನಾಲಜಿ ಅವಾಗ ಸ್ವಲ್ಪ ತಪ್ಪೆಲ್ಲ ಆಗುತ್ತೆ ಗಾಯ್ಸ್, ಅದು ಸಹಜ. ಬನ್ನಿ ಅಲ್ಲೋಗಿ ಹೋಗಿ ಊಟ ಮಾಡೋಣ ಗೈಸ್. ಫೈನಲಿ ಬ್ರಷ್ ಮಾಡಿಬಿಟ್ಟೆ. ಅಲ್ಲೂ ವೈಟಾಗಿದೆ, ಡೈಲಿ ಉಜ್ಜಿದ್ರೆ ವೈಟ್ ಇರುತ್ತೆ. ನಾನು ಅವಾಗವಾಗ ಗ್ಯಾಪ್ ಕೊಡ್ತೀನಿ, ಅದಕ್ಕೂ ಸ್ವಲ್ಪ ರೆಸ್ಟ್ ಇರಲಿ ಅಂತ. ಊಟ ಏನು ಮಾಡಿದ್ದಾರೆ ಅಂದರೆ ಹುಳಿ ಸಾರು ಮಾಡಿದ್ದಾರೆ, ತರಕಾರಿ ಹುಳಿ ಸಾರು. ಆ ಹುಳಿ ಸಾರು ರಸಮ್ ಇದ್ದಂಗೆ ಇರುತ್ತೆ, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು. ಈಗ ಮನೆಯಲ್ಲಿ ಚಳಿ ಇದೆ, ಬಾಲ್ಕನಿಯಲ್ಲಿ ಹೋಗಿ ಬಿಸಿಲಿದೆ, ಅಲ್ಲಿ ಊಟ ಮಾಡೋಣ. ಬಾಲ್ಕನಿಗೆ ಹೋಗೋಣ ಅಂದ್ಕೊಂಡೆ, ಬಟ್ ಬಿಸಿಲಿಲ್ಲ, ಅದಕ್ಕೆ ಮನೇಲಿ ಊಟ ಮಾಡ್ತಾಯಿದ್ದೀನಿ. ನಾನು ಹುಳಿ ಸಾರು ಇರುತ್ತೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ವರಷ್ಟು ಸಾರು ಇರೋದು ಏನು ಗೊತ್ತಾ, ಹಾಗಲಕಾಯಿ ಸಾರು. ಅದು ತಿನ್ನೋಕ್ಕೆ ಆಗಲ್ಲ, ಒಂಥರ ವಿಸ ಆದರೂ ಬರೀ ಹುಳಿ ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ. ಹಾಗಲಕಾಯಿ ಒಂದೇ ಒಂದು ಬಂದಿರೋದೆ. ಬನ್ನಿ ಅದನ್ನೇ ಊಟ ಮಾಡೋಣ ಗೈಸ್. ಮಿಸ್ಸಾಗಿ ಹಾಗಲಕಾಯಿ ಬಂದುಬಿಟ್ಟಿತ್ತು, ಒಂದು ಕೂಡ ತಿಂದಿಲ್ಲ, ಎಲ್ಲ ಹಂಗೆ ಬಿಟ್ಟಿದ್ದೀನಿ ಗೈಸ್. ಟೆರೆಸ್ಗೆ ಬಂದಿದ್ದೀನಿ, ಹೇರ್ ಸ್ಟೈಲು ಸೆಟ್ ಮಾಡಿಲ್ಲ ಗೈಸ್, ಹಂಗೆ ಲಾಗ್ ಮಾಡ್ತಾಯಿದ್ದೀನಿ. ಇನ್ನೂ ಕೂರಲಿಲ್ಲ, ಆರಿಲ್ಲಲ್ಲ, ಅದಕ್ಕೆ. ಟೆರೆಸ್ಗೆ ಏನಕ್ಕೆ ಬಂದಿದೆ ಅಂದರೆ ಯಾವುದಾದ್ರೂ ಕಂಟೆಂಟ್ ಮಾಡೋಣ ಅಂತ ಬಂದಿದ್ದೀನಿ. ರೀಲ್ಸ್ ಮಾಡಬೇಕಂತ. ಸೊ ಆಮೇಲೆ ನಾನು ಇವಾಗ ನೈಟ್ ಶಿಫ್ಟ್ ಮಾಡಿದ್ದೀನಲ್ಲ, ಹೋಗಿ ಮಲ್ಕೊಂಡ್ರೆ ಮತ್ತೆ ಆದಮೇಲೆ ಮೂಡಿರಲ್ಲ ಮಾಡೋಕ್ಕೆ. ಸೊ ಇವಾಗೇ ಮಾಡ್ಕೊಂಡು ಹೋಗೋಣ, ಆಮೇಲೆ ಎಡಿಟ್ ಮಾಡೋಣ ಅಂತ ಇದ್ದೀನಿ. ಸೊ ನೋಡ್ತಾ ಇದ್ದೀನಿ ಯಾವುದಾದ್ರೂ ಸೇವ್ ಮಾಡಿದ್ರಲ್ಲೇ ಕಾಮಿಡಿದು ಮಾಡೋಣ ಅಂತ. ರೀಲ್ ಮಾಡಿ ಆಮೇಲೆ ಸಿಗ್ತೀನಿ. ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ, ನಾನು ಯಾವಾಗ ಟೆರೆಸ್ಗೆ ರೀಲ್ಸ್ ಮಾಡೋಕ್ಕೆ ಬರ್ತೀನೋ ಅವಾಗೇ ಟೆರೆಸ್ ಮೇಲೆ ತುಂಬ ಜನ ಇರ್ತಾರೆ. ಸದ್ಯಕ್ಕೆ ಇವತ್ತು ಒಬ್ಬರೇ ಇದ್ದಾರೆ, ತೋರಿಸ್ತೀನಿ ರೀ ನೋಡಿ. ಎಲ್ಲೊಬ್ಬರು ಕುತ್ಕೊಂಡು ಫೋನ್ ನೋಡ್ತಾ ಇದ್ದಾರೆ, ಅವ್ರು ನೋಡ್ತಾನೆ ಇರ್ತಾರೆ ಅದು ಮಾಡೋದು. ನಾನು ಅದಕ್ಕೆ ಮಾಡಬೇಕಾ ಬೇಡ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಅದಕ್ಕೆ ಯಾರೂ ಇಲ್ಲ. ಆ ಟೆರೆಸ್ ಮೇಲೆ ಅವಾಗವಾಗ ಇರ್ತಾರೆ, ಈ ಟೆರೆಸ್ ಮೇಲೇನೂ ಅವಾಗವಾಗ ಇರ್ತಾರೆ. ಬಟ್ ಇದ್ರ ಮೇಲಂತೂ ನಾನು ಬಂದಾಗಲ್ಲ ಯಾರಾದರೂ ಒಬ್ಬರಾದ್ರೂ ಇರ್ತಾರೆ. ಬಟ್ ಇವತ್ತು ಕಡಿಮೆ, ಯಾರು ನೋಡಲಿ ಬಿಡಲಿ ಮಾಡೋಣ. ಮಾತಾಡೋರು ಏನು ಸಾವಿರ ಮಾತಾಡ್ತಾರೆ, ನಾವು ಯಾವ್ದಾನ ಒಂದು ರೀಲ್ ಮಾಡಿ ಹೋಗೋಣ ಇವಾಗ. ಗೈಸ್, ರೀಲ್ ಮಾಡೋದು ತುಂಬ ಈಸಿ ಅಂದ್ಕೊಂಡ್ಬಿಟ್ಟಿರ್ತೀರ, ಬಟ್ 30 ಸೆಕೆಂಡ್ ತಾನೇ, ಎಷ್ಟೊತ್ತು ಹಿಂಗೆ ಸ್ಕ್ರೋಲ್ ಮಾಡೋಷ್ಟೊತ್ತಿಗೆ ನೋಡ್ಬಿಡ್ಬೋದು ಅಂತ. ಬಟ್ ಅದ್ರ ಮಾಡೋಕ್ಕೆ ಎಷ್ಟು ಅವರ್ ಆಗುತ್ತೆ ಅಂತ ತುಂಬ ಕಷ್ಟ ನಮಗೆ ಗೊತ್ತಿರುತ್ತೆ. ನಾನಿವತ್ತೊಂದು ಮೋಟಿವೇಶನ್ ಬಗ್ಗೆ ಮಾಡಿದೆ ಡೈಲಾಗು, ಇವತ್ತು ಇಲ್ಲ ನಾಳೆ ಅಪ್ಲೋಡ್ ಆಗುತ್ತೆ. ಬನ್ನಿ ಇವಾಗ ನಾನು ನೈಟ್ ಶಿಫ್ಟ್ ಮಾಡಿದ್ನಲ್ಲ,
ಸೊ ಹೋಗಿ ಇವಾಗ ಫೋನ್ ಚಾರ್ಜರ್ಗೆ ಹಾಕಿ ಮಲ್ಕೊಳೋಣ. ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತೀನಿ ಲಾಗು. ನಾನು ಯಾಕೆ ಲಾಗ್ ಮಾಡಿಲ್ಲ ಇಷ್ಟು ದಿನ ಅಂದರೆ, ಇವಾಗ ನಾನು ಲಾಗ್ ಮಾಡಿದ್ದೀನಿ ನೋಡಿ, ನಮ್ಮ ಮನೇಲಿ ಯಾರು ಇಲ್ಲ, ಎಲ್ಲ ಅವ್ರವ್ರ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ, ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ನಾನು ಒಬ್ಬನೇ ಮಾತಾಡಬೇಕು, ನನ್ನ ಲಾಗಲ್ಲಿ ಯಾರನ್ನೂ ತೋರ್ಸೋಕ್ಕಾಗಲ್ಲ. ಆದರೂ ಪರವಾಗಿಲ್ಲ ಬ್ರೋ, ನೀವು ಒಬ್ಬರೇ ಮಾಡಿ ಅಂತ ಯಾರಾದರೂ ಒಬ್ಬರು ಆದರೂ ಕಮೆಂಟ್, ಒಬ್ಬರಲ್ಲ ಒಂದು ಸ್ವಲ್ಪ ಜನ ನೀವು ಒಬ್ಬರೇ ಮಾಡಿ ಬ್ರೋ ಪರವಾಗಿಲ್ಲ ನಾವು ನೋಡ್ತೀರ ಅಂತ ಹೇಳಿದ್ರೆ ಲಾಸ್ಟ್ವರೆಗೂ ಮಾಡ್ತೀನಿ. ಮರೀದಿರ ಕಮೆಂಟ್ ಮಾಡಿ ಗೈಸ್, ಅದೇ ನಮಗೆ ಮೋಟಿವೇಶನ್. ನೀವು ಕಮೆಂಟ್ ಮಾಡೋದೇ ನಮಗೆ ಮೋಟಿವೇಶನ್. ಪರವಾಗಿಲ್ಲ ಬ್ರೋ ನೀವು ಒಬ್ಬರೇ ಮಾಡಿ ಅಂತ ಕಮೆಂಟ್ ಮಾಡಿ. ನಾನೊಬ್ಬನೇ ಮಾಡ್ತೀನಿ ಲಾಗು. ಅದಕ್ಕೆ ಇವಾಗ ನಿದ್ದೆ ಬರ್ತಾಯಿದೆ, ಊಟ ಮಾಡಿದ್ದೀನಿ, ಸ್ನಾನ ಮಾಡಿದ್ದೀನಿ, ಮೂವಿ ನೋಡಿಕೊಂಡು, ಇಲ್ಲ ಮೂವಿ ಇಲ್ಲ, ಸ್ಯಾಮ್ ಸಮೀರ್ ಅವ್ರ ಲಾಗ್ ನೋಡ್ಕೊಂಡು ಹಂಗೆ ನಿದ್ದೆ ಹೋಗ್ಬಿಡೋಣ ಗೈಸ್. ಮಧ್ಯಾಹ್ನ ಸಿಗ್ತೀನಿ ಗೈಸ್. ಇವಾಗ ಎದ್ದಿದ್ದೀನಿ, ಟೈಮ್ ಆಗ್ಬಿಟ್ಟು 4:15. ಅವಾಗೆ ಒಂದು ರೀಲ್ ಮಾಡಿದ್ನಲ್ಲ, ಅದನ್ನು ಎಡಿಟ್ ಮಾಡ್ತಾಯಿದ್ದೀನಿ ಗೈಸ್. ನೋಡಿ ಚಾರ್ಜರ್ ಎಲ್ಲ ಹಾಕಿದ್ದೀನಿ, ಚಾರ್ಜರ್ ಹಾಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ಎಡಿಟ್ ಆಗಿದೆ. ಈಗ ಊಟ ಮಾಡೋ ಬನ್ನಿ. 4 ಗಂಟೆಗೆ ಊಟ ಮಾಡ್ತಾಯಿದ್ದೀನಿ ಗೈಸ್. ಮೊಟ್ಟೆ ಯಾವಾಗೂ ಸ್ಟಾಕ್ ಇರುತ್ತೆ, ಅದಕ್ಕೆ ಆಮ್ಲೆಟ್ ಹಾಕ್ತಾಯಿದ್ದೀನಿ ಗೈಸ್. ಹಾಫ್ ಬಾಯ್ಲ್ ಮಾಡೋಣ ಅಂತ ಹೋದೆ, ಮೇಲೆ ದೊಡ್ಡದೋಯ್ತು, ಏನು ಮಾಡೋಕ್ಕಲ್ಲ, ಹಾಗೆ ಹಾಕ್ಕೊಂಡು ಉಲ್ಟಾ ಮಾಡಿಬಿಡ್ತೀನಿ ನಾನು ಗೈಸ್. ಅನ್ನ ಸಾರು ಹಾಫ್ ಬಾಯ್ಲು ಸ್ವರ್ಗ. ಬೆಳಿಗ್ಗೆನದೇ ಇವಾಗ ಹೋದೆ, ಸ್ವಲ್ಪ ಬೇಜಾರೇನಿಲ್ಲ. ಕೆಲವೊಬ್ರಿಗೆ ಅದು ಇರಲ್ಲ, ಇರೋದ್ರಲ್ಲೇ ಎಂಜಾಯ್ ಮಾಡಿ. ಊಟ ಮುಗೀತು. ಇವಾಗ ನಮ್ಮ ಬಾಯ್ಸ್ಗೆ ಫೋನ್ ಹಾಕ್ತೀನಿ, ಬನ್ನಿ ಫ್ರೀ ಫೈರ್ ಆಡೋಣ ಅಂತ. 1 ವರ್ಷ ಗ್ಯಾಪ್ ಕೊಟ್ಬಿಟ್ಟು ಇವಾಗ ಆಡ್ತಾಯಿದ್ದೀನಿ ನಾನು. ಬೇಜಾರಾಗುತ್ತೆ, ಅದು ಆಡಿದ್ರೆ ಒಂಥರ ತೃಪ್ತಿ ಗೈಸ್. ಇವಾಗೂ ಕೇಳ್ತಾಯಿದ್ದೀನಿ ನಾನು, ಡೈಲಿ ಲಾಗ್ ಒಬ್ಬನೇ ಮಾಡ್ಬೋದಾ? ಈ ಥರನೇ ಇಷ್ಟೇ ಇರುತ್ತೆ, ಬಟ್ ಬೇರೆ ಕಂಟೆಂಟ್ ಇರುತ್ತೆ. ಬಟ್ ಊರಿಗೆ ಹೋದರೆ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಇರುತ್ತೆ, ಬಟ್ ಡೈಲಿ ಇದೇ ಥರ ಇರಲ್ಲ, ಹೋಗ್ತಾ ಹೋಗ್ತಾ ಕಂಟೆಂಟ್ ಇರುತ್ತೆ. ಸೊ ನಮ್ಮ ಲಾಗೂ ಒಂದು 10 ಜನ 20 ಜನ ಲಾಸ್ಟ್ವರೆಗೂ ನೋಡ್ತಾರೆ, ಅದು ನನಗೆ ಗೊತ್ತು. ಸೊ ನೀವು ಕಮೆಂಟ್ ಹಾಕಿ ಒಬ್ಬನೇ ಮಾಡೋದಾ ಬೇಡವಾ ಅಂತ. ಬನ್ನಿ ಇವಾಗ ನಾನು ಬಾಯ್ಸಿಗೆ ಫೋನ್ ಹಾಕ್ಬಿಟ್ಟು ಗೇಮ್ ಆಡೋಣ. ನೇಚರ್ ಮಸ್ತಾಗೈತೆ ಇಲ್ಲಿ, ಬಾಲ್ಕನಿ ನೋಡಿ ಯಾವ ಥರ ಇದೆ. ನೆಕ್ಸ್ಟ್ ಲೆವೆಲ್ ಪೀಸ್. ಇಲ್ಲೊಂದು ಚೇರ್ ಹಾಕ್ಕೊಂಡು ಆರಾಮಾಗಿ ಚಿಲ್ಲಾಗಿ ಟೀ ಕುಟ್ಕೊಂಡಿದ್ರೆ ಮಸ್ತು. ಅದನ್ನು ಆಮೇಲೆ ಮಾಡೋಣ, ಇವಾಗ ಗೇಮ್ ಆಡೋಣ ಗೈಸ್. ಗೇಮ್ಗೆ ಹೋಗಿದ್ದೀನಿ, ಆಮೇಲೆ ಸಿಗ್ತೀನಿ ಒಂದು 7 ಗಂಟೆ ಮೇಲೆ ಗೈಸ್. ಗೇಮ್ ಮಾಡ್ಕೊಂಡು ಟೈಮೇ ಗೊತ್ತಾಗಿಲ್ಲ ನನಗೆ. ಸೊ ಟಕ್ಕಂತ ರೆಡಿ ಆಗಿಬಿಟ್ಟು ಇವಾಗ ಮನೆ ಬಿಡ್ತಾ ಇದ್ದೀನಿ, ಕೆಲ್ಸಕ್ಕೆ ಹೋಗಬೇಕು. ಬೈಕ್ ಇದೆ, ಬೈಕು ನಮ್ಮ ಅಂಗಡಿವರೆಗೂ ಹಾಕೊಂಡು ಹೋಗ್ಬಿಟ್ಟು ನಮ್ಮ ಅಂಗಡಿ ಹತ್ರ ಬಿಟ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀನಿ. ಗೇಮ್ ಮಾಡ್ಕೊಂಡು ಟೈಮೇ ಗೊತ್ತಾಗಿಲ್ಲ, ಹಂಗೆ ಹೋಗ್ಬಿಟ್ಟೆ ಟೈಮು. ಸೊ ಟಕ್ಕಂತ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ. ಡೈಲಿ ಬಸ್ಸಲ್ಲಿ ಹೋಗ್ತಾ ಇದ್ದೆ, ತುಂಬ ದಿನ ಆದಮೇಲೆ ಬೈಕ್ ಎತ್ತಾ ಇದ್ದೀನಿ ಗೈಸ್. ನಮ್ಮ ಅಂಗಡಿ ಹತ್ರ ನಿಲ್ಸ್ಬಿಟ್ಟು ಗಾಡಿ ಸ್ಪೀಡ್ ಎತ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಬಸ್ಸು ಕಾಯ್ತಾ ಇದ್ದೀನಿ. ಹೆವಿ ಸೌಂಡು, ಸೊ ಬಸ್ಸಲ್ಲಿ ಲಾಗ್ ಮಾಡೋಣ. ಓಕೆ ಗೈಸ್, ಫೈನಲಿ ಕಂಪ್ನಿಗೆ ರೀಚ್ ಆಗಿದ್ದೀನಿ. ನಾಳೆ ಸಿಗೋಣ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಮ್ಮವರೇ ನಮ್ಗೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಸಿಗೋಣ ಗೈಸ್. ಓಕೆ ಬಾಯ್.